ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಿಮಗೆ ಬೇಕಾದ ಎಲ್ಲ ಯಶಸ್ಸನ್ನು ಸಾಧಿಸಲು ನಿಮ್ಮ ಜೀವನ, ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಬಳಸಿಕೊಳ್ಳಿ. ಜನರು ನಿಮ್ಮ ಬಗ್ಗೆ ಬಹಳ ಸಂಗತಿಗಳನ್ನು ನಿರಾಕರಿಸುತ್ತಾರೆ. ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎಂಬುದನ್ನು ನಿರ್ಧರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಸ್ನೇಹಿತರೆ, ಜೀವನವನ್ನು ಆಸ್ವಾದಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ನಿಮ್ಮ ಜೀವನವನ್ನು ಆನಂದವಾಗಿರುವ ಹಾಗೆ ರೂಪಿಸಿಕೊಳ್ಳುವುದು. ಕತ್ತಲೆಯ ನಂತರ ಬರುವ ಬೆಳಕು ಬಹಳ ಆನಂದವನ್ನು ಕೊಟ್ಟ ಹಾಗೆ ಕಷ್ಟಗಳ ನಂತರ ಬರುವ ಸುಖವು ಕೂಡ ಎಷ್ಟೋ ಸಂತೋಷವನ್ನು ಕೊಡುತ್ತದೆ. ನೆನಪಿರಲಿ ಸ್ನೇಹಿತರೆ, ಬೆಂಕಿಯಲ್ಲಿ ಬೇಯದಿದ್ದರೆ ಬಂಗಾರ ಶುದ್ಧಿಯಾಗುವುದಿಲ್ಲ. ಹಾಗೆಯೇ ಕಷ್ಟಗಳಿಗೆ ತಡೆದುಕೊಳ್ಳದಿರುವ ಮನುಷ್ಯ ವಿಜಯವನ್ನು ಸಾಧಿಸಲಾರ. ಜೀವನದಲ್ಲಿ ನೀವು ಯಾವುದಕ್ಕೆ ಭಯಪಟ್ಟು ಹೆಜ್ಜೆಯನ್ನು ಹಿಂದೆ ಇಡುತ್ತೀರೋ ಆ ಭಯವೇ ಮತ್ತೆ ಮತ್ತೆ ನಿಮ್ಮನ್ನು ಹಿಂಬಾಲಿಸುತ್ತದೆ. ಒಂದು ಬಾರಿ ಎದುರು ನಿಂತು ನೋಡಿ, ಆ ಭಯವೇ ನಿಮಗೆ ಭಯ ಬೀಳುತ್ತದೆ. ಜೀವನವು ಎಸೆಯುವ ಸವಾಲುಗಳನ್ನು ಎದುರಿಸಿ ನಿಂತಾಗ ವಿಜಯವು ನಿಮ್ಮದಾಗುತ್ತದೆ. ಯಾವುದಾದರೂ ಅತ್ಯುನ್ನತವಾದುದನ್ನು ಸಾಧಿಸಬೇಕೆಂದಾಗ ಅದಕ್ಕಾಗಿ ಶ್ರಮಿಸುವ ಸ್ವಭಾವ ಮತ್ತು ವಿಮರ್ಶೆಗಳನ್ನು ಸಹಿಸುವ ಸಹನೆ ಇರಬೇಕು. ನೀವು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಿದರೆ ಕೆಲಸ ಮುಂದೆ ಸಾಗುವುದಿಲ್ಲ. ನೀವು ತಲುಪುವ ಗುರಿ ದೂರ ಅಂತ ಹೇಳಿ ಪಯಣವನ್ನು ನಿಲ್ಲಿಸಬೇಡಿ. ಹಾಗೆಯೇ ಮಾರ್ಗ ಮಧ್ಯೆ ಕಷ್ಟ ಅಂತ ಮಧ್ಯದಲ್ಲಿ ಪ್ರಯತ್ನಿಸುವುದನ್ನು ನಿಲ್ಲಿಸಬೇಡಿ. ನೆನಪಿಡಿ ಸ್ನೇಹಿತರೆ, ಊಹೆಗಳು ವಾಸ್ತವಿಕತೆಯಿಂದ ದೂರ ತೆಗೆದುಕೊಂಡು ಹೋಗುತ್ತವೆ. ಆದರೆ ಎಷ್ಟೇ ದೂರ ಹೋದರೂ ವಾಸ್ತವಿಕತೆಗೆ ಬರಲೇಬೇಕಾಗುತ್ತದೆ. ಅದಕ್ಕಾಗಿ ಸ್ನೇಹಿತರೆ, ಊಹೆಗಿಂತಲೂ ವಾಸ್ತವಿಕತೆಯಲ್ಲಿ ಬದುಕಲು ಕಲಿಯಿರಿ. ಬದಲಾವಣೆ ಎನ್ನುವುದು ನಾವು ಅಂದುಕೊಂಡಷ್ಟು ಸುಲಭವೇನೂ ಅಲ್ಲ, ಹಾಗಂತ ಅಸಾಧ್ಯವೂ ಅಲ್ಲ. ಕೊನೆಯ ಪ್ರಯತ್ನ ಎಂದರೆ ಕೊನೆಯ ಬಾರಿ ಮಾಡುವ ಪ್ರಯತ್ನ ಅಲ್ಲ, ಬದಲಿಗೆ ಮೊದಲ ಬಾರಿ ಗೆಲ್ಲುವ ಪ್ರಯತ್ನ ಅಂತ. ಗೆಲುವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಗೊತ್ತಿರುವವರಿಗಿಂತ ಸೋಲನ್ನು ಹೇಗೆ ಸ್ವೀಕರಿಸಬೇಕು ಅಂತ ತಿಳಿದವನೇ ಶ್ರೇಷ್ಠ. ಆಡಂಬರಕ್ಕಾಗಿ ಮಾಡುವ ಸಾಲ, ಆನಂದಕ್ಕಾಗಿ ಮಾಡುವ ತಪ್ಪು ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಅಪಾಯಕಾರಿ ಎಂಬುದನ್ನು ನೆನಪಿನಲ್ಲಿ ಇಡಿ. ಜೀವನದಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆ ಎಂದು ನಿಮಗೆ ತಿಳಿದಿದ್ದರೆ ಜೀವನವೇ ಆಸಕ್ತಿದಾಯಕವಾಗಿ ಇರುತ್ತದೆ. ನಿಜವಾಗಿಯೂ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ. ಜೀವನವು ತುಂಬಾ ಸೂಕ್ಷ್ಮವಾಗಿದೆ, ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಅವಕಾಶವಿದೆ. ಆದ್ದರಿಂದ ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಳಿ. ಕಿರುನಗೆ ಮತ್ತು ಮೌನ ಇವೆರಡು ಅತ್ಯುನ್ನತ ಶಕ್ತಿಕರವಾಗಿರುವವು. ಮೊದಲನೆಯದು ಬಹಳ ಸಮಸ್ಯೆಗಳನ್ನು ಪರಿಷ್ಕರಿಸುತ್ತದೆ, ಮುಖ್ಯವಾದ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಎರಡನೆಯದು ಬಹಳ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕೆಲವರಿಗೆ ಮತ್ತೊಬ್ಬರ ಬಗ್ಗೆ ಅಸೂಯೆ, ಅಂತವರಿಗೆ ಸರಿಯಾದ ನಿದ್ದೆ ಬರುವುದಿಲ್ಲ. ಮತ್ತೆ ಕೆಲವರಿಗೆ ಅಹಂಕಾರದ ಮನೋಭಾವನೆ, ಅಂತವರಿಗೆ ಸರಿಯಾದ ಮಿತ್ರ ಇರುವುದಿಲ್ಲ. ಹಾಗೆಯೇ ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ. ನಿಮ್ಮ ಪ್ರೇಮಕ್ಕೆ ಬೆಲೆ ಇಲ್ಲದಾಗ ನೀವು ಎಷ್ಟೇ ಪ್ರೀತಿಸಿದರೂ ಕೊನೆಗೆ ನಿಮಗೆ ಬೆಲೆ ಇಲ್ಲದಂತಾಗುತ್ತದೆ. ಆದ್ದರಿಂದ ನಿಮಗೆ ಬೆಲೆ ಕೊಡದ ಸಂಬಂಧಕ್ಕಾಗಿ ಪರಿತಪಿಸಬೇಡಿ. ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರಲು ಬರೀ ಆಸ್ತಿ ಅಂತಸ್ತುಗಳಿಂದಷ್ಟೇ ಸಾಲದು. ನಿಮ್ಮ ಜೊತೆ ನಾನಿರುವೆ ಎಂದು ಹೇಳುವವರು ಕೂಡ ಇರಬೇಕು. ಬಾಲ್ಯದಲ್ಲಿ ಶಿಕ್ಷಣ, ಯೌವನದಲ್ಲಿ ಕ್ರಮಶಿಕ್ಷಣ ಎಷ್ಟು ಅವಶ್ಯವಿದೆಯೋ ವೃದ್ಧಾಪ್ಯದಲ್ಲಿ ಇದ್ದವರಿಗೆ ರಕ್ಷಣೆ ಕೊಡುವುದು ಅಷ್ಟೇ ಅವಶ್ಯ. ಜೀವನದಲ್ಲಿ ನಿಮ್ಮನ್ನು ಶಕ್ತಿವಂತರನ್ನಾಗಿ ಮಾಡುವ ಪ್ರತಿ ಆಶಯವನ್ನು ಸ್ವೀಕರಿಸಿ. ಹಾಗೆಯೇ ಶಕ್ತಿಹೀನನನ್ನಾಗಿ ಮಾಡುವ ಪ್ರತಿ ಯೋಚನೆಯನ್ನು ತಿರಸ್ಕರಿಸಿ. ನೀವು ಮಾತನಾಡಿಸಿದರೆ ಮಾತ್ರ ಮಾತನಾಡಿಸುವ ಸಂಬಂಧಗಳನ್ನು ಬಿಡುವುದೇ ಉತ್ತಮ. ಏಕೆಂದರೆ ಅಲ್ಲಿ ನಿಮ್ಮ ಈ ಸಂಬಂಧ ಅವಶ್ಯಕತೆ ಇಲ್ಲ ಎಂದು ಅರ್ಥ. ನೆನಪಿರಲಿ ಸ್ನೇಹಿತರೆ,
ಇಚ್ಛೆ ಹಾಗೂ ಕೋರಿಕೆ ನಿಮ್ಮನ್ನು ಇನ್ನೊಬ್ಬರ ಗುಲಾಮರನ್ನಾಗಿ ಮಾಡುತ್ತದೆ. ಸಹನೆ ಮತ್ತು ಆಸೆಯ ನಿಮ್ಮನ್ನು ಯಾವತ್ತಾದರೂ ರಾಜನನ್ನಾಗಿ ಮಾಡುತ್ತದೆ. ನೆನಪಿಟ್ಟುಕೊಳ್ಳಿ. ಈ ನಿಮ್ಮ ಜೀವನಕ್ಕೆ ನೀವೇ ಗುರು. ನಿಮ್ಮ ಜೀವನದ ಅನುಭವವೇ ಪಾಠ. ಅನುಭವಕ್ಕಿಂತ ಮಿಗಿಲಾದ ಜ್ಞಾನವಿಲ್ಲ. ಕೆಲವರ ಜೀವನದಲ್ಲಿ ದಿನಾಂಕಗಳು, ದಿನಗಳು ಬಿಟ್ಟು ಬೇರೆ ಏನೂ ಬದಲಾಗಿರುವುದಿಲ್ಲ. ಜೀವನದಲ್ಲಿ ಯಾವುದೇ ವ್ಯಕ್ತಿಯು ನಮ್ಮ ಸ್ನೇಹಿತ ಅಥವಾ ನಮ್ಮ ಶತ್ರುವಾಗಿ ಈ ಜಗತ್ತಿಗೆ ಬರುವುದಿಲ್ಲ. ಅದು ನಮ್ಮ ನಡವಳಿಕೆ ಮತ್ತು ಮಾತುಗಳು ಜನರನ್ನು ನಮ್ಮ ಸ್ನೇಹಿತರು ಅಥವಾ ಶತ್ರುಗಳನ್ನಾಗಿ ಮಾಡುತ್ತವೆ. ಜೀವನದಲ್ಲಿ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದ್ದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ. ದುಃಖವು ನಿಮ್ಮ ಅತ್ಯುನ್ನತ ಸ್ನೇಹಿತ. ಅದು ನಿಮ್ಮೊಂದಿಗೆ ಇರುವವರೆಗೂ ನಿಮಗೆ ನಿಜವಾದ ಪಾಠಗಳನ್ನು ಕಲಿಸುತ್ತಲೇ ಇರುತ್ತದೆ ಮತ್ತು ಅದು ಹೊರಟು ಹೋದಾಗ ನಿಮಗೆ ಸಂತೋಷವನ್ನು ಬಿಟ್ಟು ಹೋಗುತ್ತದೆ. ದುಃಖವು ಜೀವನದ ಮೌಲ್ಯವನ್ನು ತಿಳಿಸುತ್ತದೆ. ಸಂತೋಷ ಬಂದಾಗ ಹಿಗ್ಗಬೇಡಿ, ಹಾಗೆಯೇ ದುಃಖ ಬಂದಾಗ ಕುಗ್ಗಬೇಡಿ. ಧರ್ಮ ಎಂದರೆ ಸತ್ಯ ಮತ್ತು ನ್ಯಾಯವನ್ನು ಅನುಸರಿಸುವುದು ಮತ್ತು ಒಬ್ಬರ ಕಾರ್ಯಗಳ ಮೂಲಕ ಒಳ್ಳೆಯತನವನ್ನು ಹರಡುವುದು. ಸ್ನೇಹಿತರೆ, ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುವಲ್ಲಿ ಜಾಗರೂಕರಾಗಿರಿ. ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ. ಜೀವನದಲ್ಲಿ ಇತರರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಅಡಗಿದ್ದಾನೆ. ಅವನನ್ನು ಮೊದಲು ಗುರುತಿಸಿಕೊಳ್ಳಿ. ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾತನಾಡಿ ಮತ್ತು ಒಳ್ಳೆಯದನ್ನೇ ಮಾಡಿ. ಏಕೆಂದರೆ ಎಲ್ಲವೂ ನಿಮಗೆ ಮರಳಿ ಬರುತ್ತದೆ. ಇದುವೇ ಕರ್ಮಫಲ ಎಂದು ಹೇಳುವುದು. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.